ದೆಹಲಿಯಲ್ಲಿ ನಡೆದಂತಹ ಬ್ಲಾಸ್ಟ್ ಕೇಸ್ನಲ್ಲಿ ಮಹಿಳಾ ಭಯೋತ್ಪಾದಕಿಯನ್ನು ಅರೆಸ್ಟ್ ಮಾಡಲಾಗಿದೆ. ಕಾಶ್ಮೀರದ ಶೋಪಿಯಾನ್ನಲ್ಲಿ ನಿನ್ನೆ ರಾತ್ರಿ ಡಾಕ್ಟರ್ ಶಾಹೀನ್ ಅರೆಸ್ಟ್ ಆಗಿದ್ದಾಳೆ. ಉತ್ತರ ಪ್ರದೇಶದ ಲಕ್ನೋ ಮೂಲದ ವೈದ್ಯ ಈಕೆ ಶಾಹೀನ್ ಶಾಹಿದ್ ಅಂತ. ಈಕೆ ಡಾಕ್ಟರ್ ಶಾಹೀನ್ ಶಾಹಿದ್ ಅನ್ನ ಜಮ್ಮು ಕಾಶ್ಮೀರದ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದೆಹಲಿ ಸ್ಫೋಟದ ಸಂಚಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ಲು ಈಕೆ ಭಯೋತ್ಪಾದಕಿ. ಫರೀದಾಬಾದ್ನ ಅಲ್ಫಲಾ ವಿವಿಯಲ್ಲಿ ಈಕೆ ಡಾಕ್ಟರ್ ಆಗಿದ್ಲು ಶಾಹೀನ್. ಅದರ ಜೊತೆಗೆ ಇದೇ ಅಲ್ಫಲಾ ವಿವಿಯಲ್ಲಿ RDX ಅನ್ನ ತಯಾರಿ ಮಾಡಿರೋ ಬಗ್ಗೆ ಮಾಹಿತಿ ಇದೆ. ವಿವಿಯ ಪ್ರಯೋಗಾಲಯ ಪ್ರಾಕ್ಟಿಕಲ್ ಲ್ಯಾಬ್ ಏನಿರುತ್ತೆ ಲ್ಯಾಬೊರೇಟರಿ, ಅಲ್ಲಿ ಸ್ಫೋಟಕ ತಯಾರಿಯನ್ನ ಮಾಡ್ತಾ ಇದ್ದ ಬಗ್ಗೆ ಮಾಹಿತಿ ಇದೆ. ಅದರ ಜೊತೆಗೆ ಶಾಹೀನ್ ಕಾರ್ನಿಂದ ನಿನ್ನೆ AK-47 ಒಂದಷ್ಟು ಸ್ಫೋಟಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇದೇ ಭಯೋತ್ಪಾದಕಿ, ಫೋಟೋ ತೋರಿಸ್ತಾ ಇದೀವಲ್ಲ, ಮಹಿಳಾ ಭಯೋತ್ಪಾದಕಿ ಡಾಕ್ಟರ್ ಶಾಹೀನ್, ಆಕೆಯನ್ನ ಅರೆಸ್ಟ್ ಮಾಡಲಾಗಿದೆ. ಜಮ್ಮು ಕಾಶ್ಮೀರದ ಪೊಲೀಸರು ಆಕೆಯನ್ನ ಅರೆಸ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ಆಕೆಯ ಕಾರ್ನಲ್ಲಿದ್ದಂತಹ ಗನ್ನು, ರೈಫಲ್ಲು, ಸ್ಫೋಟಕ ವಸ್ತುಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಲ್ಫಲಾ ವಿವಿ ಏನಿದೆ ಆ ವಿವಿಯಲ್ಲಿ ಇವರು ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅದೇ ವಿವಿಯಲ್ಲಿರುವಂತಹ ಪ್ರಾಕ್ಟಿಕಲ್ ಲ್ಯಾಬೊರೇಟರಿ ಏನಿರುತ್ತೆ ಆ ಲ್ಯಾಬಲ್ಲಿ ಈ RDX ಅನ್ನ ತಯಾರಿ ಮಾಡ್ತಾ ಇದ್ರು, ಸ್ಫೋಟಕವನ್ನ ತಯಾರಿ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಒಂದು ಕಡೆ ಶಂಕಿತ ಉಗ್ರ ಡಾಕ್ಟರ್ ಉಮರ್, ಮತ್ತೊಂದು ಕಡೆ ಈ ಭಯೋತ್ಪಾದಕಿ ಡಾಕ್ಟರ್ ಶಾಹೀನ್ ಶಹೀದ್, ಆಕೆಯನ್ನ ಅರೆಸ್ಟ್ ಮಾಡಲಾಗಿದೆ. ಆಮೇಲೆ ಒಂದಷ್ಟು ವಿಚಾರಗಳು, ಯಾಕಂತಂದ್ರೆ ನಿನ್ನೆ ಬ್ಲಾಸ್ಟ್ ಆಗೋದಕ್ಕಿಂತ ಮುಂಚಿತವಾಗಿ ಆ ಕಾರು ಎಲ್ಲಿಂದ ಬಂದಿತ್ತು, ಆ ರೂಟ್ ಮ್ಯಾಪು, ಆಮೇಲೆ ಬ್ಲಾಸ್ಟ್ ಆಗೋದಕ್ಕಿಂತ ಮುಂಚಿತವಾಗಿ ಹೆಚ್ಚು ಕಡಿಮೆ ಆ ಒಂದು ಬ್ಲಾಸ್ಟ್ ಜಾಗ ಏನಿದೆ ಅಲ್ಲಿಗೆ ಬಂದು 2 ರಿಂದ 3 ಗಂಟೆಗಳ ಕಾಲ ಅಲ್ಲೇ ಇತ್ತು ಆ ಕಾರು, I-20 ಕಾರ್. ಬ್ಲಾಸ್ಟ್ ನಡೆದಂತ ತೀವ್ರತೆ ಎಷ್ಟರ ಮಟ್ಟಿಗಿತ್ತು ಅಂತೇಳಿ ಒಂದೊಂದು ದೃಶ್ಯಗಳು ಕೂಡ ನಿಜಕ್ಕೂ ಬೆಚ್ಚಿ ಬೀಳಿಸುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ನಿನ್ನೆ ನಡೆದಂತಹ ಬ್ಲಾಸ್ಟ್ ನ ಹಿಂದೆ ಕೈವಾಡ ಇರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಡಾಕ್ಟರ್ ಶಾಹೀನ್ ಅರೆಸ್ಟ್ ಆಗಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಏನು ವೈದ್ಯರುಗಳಿದ್ದಾರೆ, ಈ 3 ಜನ ವೈದ್ಯರು ಸೇರಿ ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಇತ್ತು. ಜೊತೆಯಲ್ಲೇ ಈ 3 ವೈದ್ಯರಿಗೆ ಒಬ್ಬ ಮಹಿಳಾ ವೈದ್ಯೆ ಡಾಕ್ಟರ್ ಶಾಹೀನಾ ಅನ್ನೋರು ನೆರವಾಗಿದ್ರು ಅಂತ ಹೇಳ್ಬಿಟ್ಟು ಮಾಹಿತಿ ಭದ್ರತಾ ಪಡೆಗಳಿಗೆ ಸಿಕ್ಕಿತ್ತು. ಈ ಒಂದು ಪ್ರಕರಣ ಸಂಬಂಧ ಈ ಒಂದು ಮಹಿಳೆಯನ್ನ ಬೆನ್ನತ್ತಿದ್ರು ಪೊಲೀಸ್ನವರು. ಈಕೆ ಮೂಲತಃ ಉತ್ತರ ಪ್ರದೇಶದ ಲಕ್ನೋ ಮೂಲದ ವೈದ್ಯ ಈಕೆ ಶಾಹೀನಾ ಶಾಹಿದ್ ಅಂತ ಹೇಳ್ಬಿಟ್ಟು. ಆದ್ರೆ ಈಕೆ ನಿನ್ನೆ ರಾತ್ರಿ ಸೆರೆ ಸಿಕ್ಕಿದ್ದು ಕಾಶ್ಮೀರದ ಶೋಪಿಯಾನ್ನಲ್ಲಿ. ಈ ಒಂದು ಸೆರೆ ಸಿಕ್ಕಿದಂತ ವೈದ್ಯ ಈಕೆಯನ್ನ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಈಕೆಯ ಒಂದು ಚಲನವಲನಗಳನ್ನ ಜಾಲಾಡದಂತ ಸಂದರ್ಭದಲ್ಲಿ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಲಭ್ಯ ಆಗಿದ್ದಾವೆ. ಏನಂದ್ರೆ ಉತ್ತರ ಪ್ರದೇಶದ ಫರೀದಾಬಾದ್ ನಲ್ಲಿ ಅಲ್ಫಲಾ ವಿವಿ ಅಂತ ಒಂದು ವಿಶ್ವವಿದ್ಯಾಲಯ ಇದೆ, ಅದರಲ್ಲಿ ಈಕೆ ವೈದ್ಯ ಆಗಿದ್ಲು. ಇದೇ ವಿವಿ ನಲ್ಲಿರುವಂತಹ ಒಂದು ಪ್ರಯೋಗಾಲಯದಲ್ಲಿ ಒಂದು ಅಮೋನಿಯಂ ನೈಟ್ರೇಟ್ ನ ಒಂದು ಬಳಸಿಕೊಂಡು RDX ನ ತಯಾರಿ ಮಾಡುವಂತ ಒಂದು ಪ್ರಯೋಗಗಳನ್ನ ಈಕೆ ನಡೆಸಿದ್ಲು ಅಂತ ಮಾಹಿತಿ ಸಿಕ್ಕಿದೆ. ಜೊತೆಯಲ್ಲೇ ಶಾಹೀನ್ ನಿನ್ನೆ ರಾತ್ರಿ ಬಂಧನ ಮಾಡಿದ್ರು ಈ ಮಹಿಳೆಯನ್ನ. ಈ ಸಂದರ್ಭದಲ್ಲಿ ಆಕೆ ಕಾರ್ನಲ್ಲಿ AK-75 ರೈಫಲ್ಗಳು ಸಿಕ್ಕಿದೆ. ಜೊತೆಗೆ ಸಾಕಷ್ಟು ಸ್ಫೋಟಕಗಳು ಕೂಡ ಸಿಕ್ಕಿದಾವೆ. ಜೊತೆಗೆ ಈ ಒಂದು ಜೈಷ್ ಎ ಮೊಹಮ್ಮದ್ ಏನು ಉಗ್ರ ಸಂಘಟನೆ ಇದೆ ಅದರ ಮಹಿಳಾ ಘಟಕವನ್ನ ಭಾರತದಲ್ಲಿ ಶಾಹೀನ್ ನೇತೃತ್ವ ವಹಿಸಿದ್ಲು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಇದು ನಿಜಕ್ಕೂ ಆತಂಕಕಾರಿ ವಿಷಯ. ಯಾಕೆಂದ್ರೆ ಏನೊಂದು ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಇದೆ, ಆ ಉಗ್ರ ಸಂಘಟನೆಯ ನಾಯಕ ಮಸೂದ್ ಅಜರ್ ಏನಿದ್ದಾನೆ, ಆತನ ಸಹೋದರಿ ಸಯೀದಾ ಅಜರ್, ಈಕೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮಹಿಳಾ ಘಟಕದ ಮುಖ್ಯಸ್ಥೆ ಆಗಿದ್ದಾಳೆ. ಈಕೆ ಇಂಟರ್ನೆಟ್ ಮೂಲಕ ಭಾರತ ಸೇರಿದಂತೆ ವಿಶ್ವಾದ್ಯಂತ ತನ್ನ ಜೈಷ್ ಉಗ್ರ ಸಂಘಟನೆಗೆ ಮಹಿಳೆಯನ್ನ ನೇಮಕ ಮಾಡ್ಕೊಂತಿದ್ದಾಳೆ. ಈಕೆಯೇ ಒಂದು ಶಾಹೀನ್ ನೇಮಕ ಮಾಡ್ಕೊಂಡಿರ್ಬೋದಾ? ಭಾರತದಲ್ಲಿ ಮಹಿಳಾ ಘಟಕವನ್ನು ಮುನ್ನಡೆಸೋದಕ್ಕೆ ಶಾಹೀನ್ ನೇತೃತ್ವದಲ್ಲಿ ಈಕೆ ನೇಮಕ ಮಾಡಿದ್ಲಾ ಅನ್ನೋ ಪ್ರಶ್ನೆ ಕೂಡ ಇದೆ. ಇವೆಲ್ಲ ಆರಂಭದಲ್ಲಿ ಈಗ ಸಾಕಷ್ಟು ಗೊಂದಲಗಳಿದಾವೆ, ಜೊತೆಯಲ್ಲೇ ಸಾಕಷ್ಟು ಊಹಾಪೋಹಗಳು ಇದಾವೆ. ಅಂತಿಮವಾಗಿ ಕೆಲವೇ ದಿನಗಳಲ್ಲಿ ಏನೊಂದು ದಿಲ್ಲಿ ಬ್ಲಾಸ್ಟ್ ಪ್ರಕರಣದ ಸಂಪೂರ್ಣ ಒಳಸುಳಿ ಗೊತ್ತಾಗುತ್ತೆ ಪ್ರಭು. ಓಕೆ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ನಿನ್ನೆ ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ ಆಕೆಯ ಕಾರ್ನಲ್ಲಿದ್ದಂತಹ ಗನ್ನು,
ಆಮೇಲೆ ಒಂದಷ್ಟು ಸ್ಫೋಟಕ ವಸ್ತುಗಳನ್ನು ಕೂಡ ವಶಕ್ಕೆ ಪಡೆಯುವಂಥ ಕೆಲಸ ಆಗಿದೆ. ಯಾಕಂತಂದರೆ ನಾವು ನಿನ್ನೆ ಯಾವಾಗ ಸಂಜೆ 6:55ಕ್ಕೆ ಈ ಘಟನೆ ಸಂಭವಿಸ್ತು, ಬ್ಲಾಸ್ಟ್ ಸಂಭವಿಸ್ತು, ಅಲ್ಲಿಂದ ಹಿಡಿದು ಅದರ ಸ್ಫೋಟದ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅಂತಂದರೆ ಪಕ್ಕ ಇದು ಬಾಂಬು ಅಥವಾ ಸ್ಫೋಟಕ ವಸ್ತುವನ್ನು ಬಳಸ್ಕೊಂಡೇ ಈ ಬ್ಲಾಸ್ಟನ್ನು ಮಾಡಿರೋದು ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈಗ ಒಂದು ಕಡೆ ಈಗ NSG ಆಮೇಲೆ NIA ಎಲ್ಲ ಸಂಸ್ಥೆಗಳು ಕೂಡ ಪರಿಶೀಲನೆ ಮಾಡುವಂಥ ಕೆಲಸ ಮಾಡ್ತಾ ಇದೆ. ಅದರ ಜೊತೆಗೆ 3 ತಂಡಗಳಾಗಿ ತನಿಖೆಯನ್ನು ತೀವ್ರಗೊಳಿಸುವಂಥ ಕೆಲಸ ಆಗಿದೆ. ಇದರಲ್ಲಿ ಶಂಕಿತ ವ್ಯಕ್ತಿಗಳು ಯಾರಿರ್ತಾರೆ, ಯಾರ ಮೇಲೆ ಅನುಮಾನ ಇದೆ ಅಂಥವ್ರನ್ನ ವಶಕ್ಕೆ ಪಡ್ಕೊಂಡು ಅವರನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಒಂದೊಂದೇ ಸತ್ಯಗಳು ಹೊರಗಡೆ ಬರ್ತಾ ಇದೆ. ಅದರ ಜೊತೆಗೆ ಆರಂಭದಲ್ಲಿ ಆ ಕಾರ್ ಏನು I-20 ಕಾರ್ ಇತ್ತು, ಅದಾದಮೇಲೆ I-20 ಕಾರ್ನ ನಂಬರನ್ನು ಬೆನ್ನತ್ತಿದ್ರು ಪೊಲೀಸರು, ಆ ನಂಬರನ್ನು ಫೈಂಡ್ ಔಟ್ ಮಾಡಿದ್ರು. ಅದರ ಜೊತೆಗೆ ಅದರ ಮೂಲ ಓನರ್ ಯಾರು, ಆತ ಯಾರಿಗೆ ಸೇಲ್ ಮಾಡಿದ್ದ, ಆ ಕಾರಲ್ಲಿ ಯಾರಿದ್ರು, ಎಲ್ಲಿ ಪಾಸ್ ಆಗಿದ್ರು, ಆ ಕಾರ್ ಬ್ಲಾಸ್ಟ್ ಆಗೋದಕ್ಕಿಂತ ಮುಂಚೆ 3 ಗಂಟೆಗಳ ಕಾಲ ಅದೇ ಜಾಗದಲ್ಲಿ ನಿಂತಿತ್ತು ಅನ್ನುವಂಥ ಮಾಹಿತಿಗಳು ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಮತ್ತೊಂದು ಕಡೆ ಈಗ ಈ ಒಂದು ಬ್ಲಾಸ್ಟ್ನ ಹಿಂದೆ ಭಯೋತ್ಪಾದಕರ ಕೈವಾಡ ಇರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಕಾರಣ ನಿನ್ನೆ ಬೆಳಿಗ್ಗೆ ಏನು ಒಂದಷ್ಟು ಸ್ಫೋಟಕ ವಸ್ತುಗಳು ಸಿಕ್ಕಿತ್ತಲ್ಲ, ಅದಕ್ಕೂ ಇಲ್ಲಿ ದೆಹಲಿಯ ಕೆಂಪುಕೋಟೆಯ ಬಳಿ ನಡೆದಂತಹ ಆ ಒಂದು ಬ್ಲಾಸ್ಟ್ ಏನಿದೆ ಅದಕ್ಕೂ ಲಿಂಕ್ ಇರಬಹುದಾದಂತಹ ಎಲ್ಲ ಸಾಧ್ಯತೆಗಳು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ನೋಡಿ, ಆ ವಿವಿಯಲ್ಲೇನೆ ಇವರು RDX ಎಲ್ಲ ರೆಡಿ ಮಾಡ್ತಾ ಇದ್ರು. ಯಾಕಂತಂದರೆ ಅಮೋನಿಯಂ ನೈಟ್ರೇಟ್ ಏನಿದೆ, ಅಮೋನಿಯಂ ನೈಟ್ರೇಟ್ ಆಗ್ಬೋದು ಅಥವಾ ಸಲ್ಫರ್ ಪೌಡರ್ ಆಗ್ಬೋದು, ಈ ಥರ ಕೆಮಿಸ್ಟ್ರಿ ಲ್ಯಾಬೊರೇಟರಿಗಳಲ್ಲಿ ಏನು ಸಿಗುತ್ತೆ ಕೆಮಿಕಲ್ಸು, ಅದು ಬೇರೆ ಎಲ್ಲೂ ಹೊರಗಡೆ ಅಷ್ಟು ಸಲೀಸಾಗಿ ಸಿಗಲ್ಲ. ಕೇವಲ ಒಂದು ಈ ಪ್ರಯೋಗಶಾಲೆಗಳು ಎಲ್ಲಿರ್ತವೆ, ಪ್ರಾಕ್ಟಿಕಲ್ ಲ್ಯಾಬೊರೇಟರಿಯಲ್ಲಿರುತ್ತೆ, ಕಾಲೇಜ್ ಆಗಿರ್ಬೋದು ಅಥವಾ ವಿವಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಲ್ಯಾಬೊರೇಟರಿ ಏನಿರುತ್ತೆ ಅಲ್ಲಿ ಮಾತ್ರ ಈ ಥರದ್ದೆಲ್ಲ ಸಿಗುತ್ತೆ. ಅದನ್ನು ಹೊರತುಪಡಿಸಿ ಅಷ್ಟು ಸಲೀಸಾಗಿ ಯಾರು ಹೋಗಿ ಅಮೋನಿಯಂ ನೈಟ್ರೇಟು ಅಥವಾ ಫ್ಯೂಯಲ್ ಆಯಿಲ್ ತೊಗೊಂಡು ಬಂದು ಈ ಥರದ ಪ್ರಯೋಗ ಮಾಡೋದು ಇದು ಯಾವುದೂ ಕೂಡ ಅಷ್ಟೇ ಸುಲಭದ ಕೆಲಸ ಅಲ್ಲ.